Hello all, welcome to my YouTube channel. Kindly subscribe, share and comment. ಸೊ ಇವತ್ತಿಂದು 2 ವೆಯ್ಟ್ ಲಾಸ್ ರೆಸಿಪೀಸ್ ತೋರಿಸ್ತೀನಿ. ಅದರಲ್ಲಿ ಮೊದಲನೇದಾಗಿ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇದು ತುಂಬ ಹೆಲ್ತಿಯಾಗಿರೋ ರಾಗಿ ಅಂಬಲಿ. ಇದು ತುಂಬ ಫ್ಯೂ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಪ್ರಿಪೇರ್ ಮಾಡ್ಬೋದು. ಸೊ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತಂದರೆ ಮೊದಲು ಸ್ವಲ್ಪ ರಾಗಿ ಹಿಟ್ಟನ್ನು ತಗೊಂಡು ಅದಕ್ಕೆ ನಮಗೆ ಎಷ್ಟು ನೀರು ಅದಕ್ಕೆ ಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಬಟ್ಲಲ್ಲಿ ಎತ್ತಿಟ್ಕೋಬೇಕು. ಸೊ ನಮಗೆ ಯಾವ ರೀತಿ ಅದ ಬೇಕು ಸ್ವಲ್ಪ ತೆಳುಗೇನೆ ಕಲಿಸ್ಕೊಂಡು ಇಟ್ಕೋಬೇಕು. ಇದು ತುಂಬ ಹೆಲ್ತಿ ಮತ್ತು ನ್ಯೂಟ್ರಿಷಿಯಸ್ಸು. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಿರ್ತೀರ, ಡೈಲಿ ಒಂದೊಂದು ಕಪ್ ಕುಡಿದ್ರೆ ವೆಯ್ಟ್ ಲಾಸ್ ಖಂಡಿತವಾಗಿ ಆಗುತ್ತೆ. ಸೊ ಇನ್ನೊಂದು ಕಡಾಯಿಗೆ ಏನಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು. ಸೊ ಇಲ್ಲಿ ತೋರಿಸ್ತಿರೋ ಹಾಗೆ ಆವಾಗಲೇ ಏನು ನಾವು ರಾಗಿ ಹಿಟ್ಟನ್ನು ಹದವಾಗಿ ಕಲಿಸ್ಕೊಂಡಿದ್ವಿ ಅದನ್ನು ಈ ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಸೊ ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಆ ನ್ಯೂಟ್ರಿಷಿಯಸ್ ಎಲ್ಲ ವ್ಯಾಲ್ಯೂ ನಮಗೆ ಬೆನಿಫಿಟ್ ಸಿಗಬೇಕು ಅನ್ನೋದಾದರೆ ನಾವು ಮುದ್ದೆನ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಹದದಲ್ಲಿ ಸ್ವಲ್ಪ ತೆಳುಗೆ ನೀರು ಹಾಕ್ಕೊಂಡು ಮಾಡಬೇಕು. ಸೊ ಈ ಹದದಲ್ಲಿ ಚೆನ್ನಾಗಿ ಅದನ್ನು ನಾವು ಬೇಯಿಸ್ಕೋಬೇಕು. ಸೊ ಇದು ಆದಮೇಲೆ ಏನು ಮಾಡಬೇಕು ಅಂತಂದರೆ ಬಟರ್ ಮಿಲ್ಕ್, ಮಜ್ಜಿಗೆ, ಮೊಸರು ಇದನ್ನು ಹಾಕ್ಕೊಳ್ಬೇಕು. ಸೊ ಮೊಸರನ್ನ ಹುಳಿ ಮೊಸರನ್ನ ತೊಗೊಂಡು 1 ಕಪ್ ಮೊಸರನ್ನ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ನಾವು ಕದಡಬೇಕು. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ಇದಕ್ಕೆ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಸ್ಪೈಸಿ ಬೇಕು ಅಂದವ್ರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಸ್ಪೈಸಿ ಬೇಕಾದವರು ಗರಂ ಮಸಾಲ, ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ನೂ ಆ್ಯಡ್ ಮಾಡ್ಕೊತಾರೆ. ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ, ಅಷ್ಟೊಂದೇನು ಅವಶ್ಯಕತೆ ಇರಲ್ಲ. ಬಟ್ ಇದು ಎಫೆಕ್ಟಿವ್ ಆಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು. ಹೆಲ್ತಿಯಾಗಿ ಫ್ಯೂ ಇಂಗ್ರೀಡಿಯೆಂಟ್ಸಲ್ಲೇ ಈ ರಾಗಿ ಅಂಬಲಿನ ಮಾಡ್ಕೋಬೋದು. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ವಯಸ್ಸಾದವರು, ಮಕ್ಕಳು ಮತ್ತು ಮಿಡಲ್ ಏಜ್ ಯಾರು ಬೇಕಾದ್ರೂ ಸೇವಿಸ್ಬೋದು. ಡೈಲಿ 1 ಕಪ್ ಕುಡಿದ್ರೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ರಾಗಿ ಅಂಬಲಿ. ಸೊ ಇನ್ನೊಂದು ಯಾವ ಸ್ಮೂತಿ ಮಾಡ್ತಾಯಿದ್ದೀನಿ ಅನ್ನೋದಾದರೆ ವೆಯ್ಟ್ ಲಾಸ್ಗೆ ಇದು ಓಟ್ಸ್ ಮತ್ತು ಬನಾನಾ ಸ್ಮೂತಿ ಅಂತ. ಸೊ ಇದಕ್ಕೆ ಏನೇನು ಬೇಕು ಅಂತಂದರೆ ಓವರ್ ನೈಟು ನೆನೆಸ್ಕೊಂಡಿಟ್ಕೊಂಡಿರೋ ಒಂದು ಓಟ್ಸ್ ಕಪ್ಪು. ಅದಾದಮೇಲೆ ಅದಕ್ಕೆ ನೀವು ಬನಾನಾ ಮತ್ತು ಡ್ರೈ ಫ್ರೂಟ್ಸ್, ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಡ್ರೈ ಫ್ರೂಟ್ಸು. ಸೊ ನಾನು ನೆನೆಸಿಟ್ಟಿರೋ ಬಾದಾಮಿ ಮತ್ತು ರೆಸನ್ಸ್ ಹಾಕ್ಕೊಂಡಿದ್ದೀನಿ. ಒಣದ್ರಾಕ್ಷಿಗಳನ್ನ 2 ಒಣದ್ರಾಕ್ಷಿನ, ಕಪ್ಪು ಒಣದ್ರಾಕ್ಷಿ ಮತ್ತು ನಾರ್ಮಲ್ ಒಣದ್ರಾಕ್ಷಿ. ಸೊ ಬಾದಾಮಿ. ಸೊ ಇದನ್ನಷ್ಟನ್ನು ಮಿಕ್ಸಿ ಮಾಡಿ ಲಾಸ್ಟಿಗೆ ಡ್ರೆಸ್ಸಿಂಗಿಗೆ ಸ್ವಲ್ಪ ಬಾದಾಮಿ ಹಾಕ್ಕೊಂಡಿದ್ದೀನಿ. ವೆರಿ ಹೆಲ್ತ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ಸೋ.